ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಅಕೋಳ ಗ್ರಾಮದಲ್ಲಿ ಸುರೇಶ ಒಡ್ಡರ ಮತ್ತೆ ಮನೆಯಲ್ಲಿ ಅಡ್ಡಿಯಲ್ಲಿ ಮಟಕ ದಂಧೆ ಹಗಲು ರಾತ್ರಿ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾನೆ. ಓಪನ್ ಕ್ಲೋಸ್ ಮಟಕ ದಂಧೆಗೆ ಸಾಥ್ ಕೊಡುತ್ತಿರುವ ಕೆಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ನನ್ನ ಬಳಿ ಬಂದು ಹೋಗ್ತಾರೆ, ಹಣವನ್ನ ನೀಡಿದ್ದೀನಿ ಎಂದು ಹೇಳಿದ್ದಾನೆ. ಹಾಗೂ ಯಾರು ನನ್ನ ಟಚ್ ಮಾಡಲು ಸಾಧ್ಯವಿಲ್ಲ, ಇಲಾಖೆಗೆ ಸಾಕಷ್ಟು ಹಣ, ಹೆಂಡ, ಮಟನ್ ಸೇರಿ ದೀಪಾವಳಿಗೆ ಬಟ್ಟೆ, ಅರಿವೆ ಹೀಗೆ ಲಂಚ ಕೊಟ್ಟಿದ್ದೀನಿ ಅಂತ ಅಹಂಕಾರದಿಂದ ಮೌಖಿಕವಾಗಿ ಉತ್ತರ ಕೊಡ್ತಾನೆ. ಅವರು ಇಲ್ಲಿ ಬರಲ್ಲ, ಕಾಲಿಡಬೇಕಾದ್ರೆ ವಿಚಾರ ಮಾಡ್ತಾರೆ, ಎಲ್ಲರಿಗೂ ಏನು ಕೊಡ್ತೀನಿ, ಇದು ಏನೋ ಇವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲು ಯಾಕೆ ಹಿಂದೆಟು ಹಾಕ್ತಾ ಇದ್ದಾರೆ. ಸುಮಾರು ಬಾರಿ ಸುದ್ದಿ ಪ್ರಸಾರ ಮಾಡಿದ್ರು ಮತ್ತೆ ಮುಂದುವರೆದ ಮಟ್ಕ ದಂಧೆ. ಸುರೇಶ್ ಒಡ್ಡರ ಇವನು ತಮ್ಮ ಮನೆಯ ಅಡ್ಡೆಯಲ್ಲಿ ಕೂಡ ಮಟ್ಕ ದಂಧೆಯನ್ನ ಆರಾಮಾಗಿ ರಾಜರೋಷವಾಗಿ ಅಕ್ರಮವಾಗಿ ಅಡ್ಡೆಗಳನ್ನ ನಿರ್ಮಿಸಿ ಸುಟ್ಟ ಮಟ್ಕ ದಂಧೆಯನ್ನ ಕಾನೂನು ಬಾಹಿರವಾಗಿ ಮಟ್ಕ ದಂಧೆ ನಡೆಸುತ್ತಿದ್ದಾನೆ. ಯಾರು ಈ ದಂಧೆಗೆ ಸಾಥ್ ಕೊಡಿಸಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಯಾವಾಗ ಕೈಗೊಳ್ಳುತ್ತಾರೆ. ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ, ಇವರ ಪಾತ್ರ ಏನಿದೆ, ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸ್ತಾ ಇರುವ ಮಟ್ಕ ದಂಧೆಗೆ ಏನೋ ಪಾಲುದಾರಿಕೆ ಹೊಂದಿದ್ದಾರೆ, ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಾ ಇಲ್ಲ. ಇವನು ಕೊಡುವ ಭಿಕ್ಷೆಗಾಗಿ ಕೈಚಾಚುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅಥವಾ ವ್ಯವಸ್ಥೆ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಜನರಿಗೆ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಅಲ್ಲದೆ ಇದು ನಿಜ ಸಂಗತಿ ಎಂದೆನಿಸ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.